ವ್ಲಾಗ್ ಆಗಿರುತ್ತೆ. ಏನೇ ಆಗಲಿ ದೇವರ ಅನುಗ್ರಹ ಇರಬೇಕು ಅಂತಾರೆ. ನಾನು ಅದಕ್ಕೋಸ್ಕರ ಗುರುವಾರ ನನ್ನ ಮೊದಲನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರಾಘವೇಂದ್ರ ಸ್ವಾಮಿಯವ್ರಿಗೆ ತುಳಸಿ ಹಾರ ಮಾಡಿ ಕಟ್ಟಿ ಪೂಜೆ ಮಾಡಿ ನಂತರ ಪೂಜೆ ಎಲ್ಲ ಮುಗಿದ ಮೇಲೆ ಕನ್ನಡಿ ಮುಂದೆ ನಿಂತ್ಕೊಂಡು ಒಂದು ಸೆಲ್ಫಿ ತಕ್ಕೊಂಡೆ. ಫಸ್ಟೇನೆ ಫುಲ್ ಕನ್ಫ್ಯೂಷನ್ನು, ಹೇಗೆ ಮಾಡೋದು ವೀಡಿಯೋನ ಅಂತ ಹೇಳ್ಬಿಟ್ಟು ಬಿಸಿಲು ಕಾಯ್ತಾ ಇದ್ದೀನಿ. ಬಿಸಿಲು ಕಾಯ್ತಾ ಹಾಗೆ ನನ್ನ ಮಗ ಬಂದ. ನನ್ನ ಮಗನ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿ, ತಿಂಗಳು ಮೊದಲಾಗಿರೋದ್ರಿಂದ ರೇಷನ್ ಎಲ್ಲ ಖಾಲಿ ಆಗಿತ್ತು. ರೇಷನ್ನು ರಾತ್ರಿಯೇ ತೊಗೊಬಂದಿಟ್ಟಿದ್ರು, ಬಟ್ ಹಾಕೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಎಲ್ಲನೂ ತೊಳೆದು ಆಮೇಲೆ ಎಲ್ಲ ಅದೇ ಜಾಗಕ್ಕೆ ಹಾಕಿಡ್ತಾಯಿದ್ದೆ. ಹೆಸರುಬೇಳೆ, ಡ್ರೈ ಫ್ರೂಟ್ಸು ಎಲ್ಲ ಬಂದಿತ್ತು. ಸೊ ಅದೇ ಬಾಕ್ಸಿಗೆ ಹಾಕಿ ಎತ್ತಿಟ್ಟು ಬಾಕ್ಸಸ್ನ ಜೋಡಿಸ್ತಾ ಇದ್ದೆ. ಅದಾದಮೇಲೆ ಕರ್ಬೂಜ ಹಣ್ಣು ತೊಗೊಂಡಿದ್ದೆ ಮೊನ್ನೆ. ಜ್ಯೂಸ್ ಮಾಡೋಕ್ಕೆ ಆಗಿರಲಿಲ್ಲ. ನನ್ನ ಮಗ ಎದ್ದಿರ್ತಾನೆ, ಅವನಿಗೆ ಕೊಟ್ಟರೆ ಕೋಲ್ಡ್ ಆಗುತ್ತೆ ಅಂತ ಅವ್ನು ಮಲಗಿದ್ದಾಗ ಜ್ಯೂಸ್ ಮಾಡ್ತಾಯಿದ್ದೀನಿ. ಕೊಡೋದಿಲ್ಲ ಅಂತಲ್ಲ, ಸ್ವಲ್ಪ ಕೋಲ್ಡ್ ಆಗುತ್ತೆ ಅವನಿಗೆ ಬೇಗ ಅಂತ ಹೇಳ್ಬಿಟ್ಟು ಅವನಿಗೆ ಹಣ್ಣನ್ನ ಆಲ್ಮೋಸ್ಟ್ ಇವಾಗ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಮಾತಾಡೋದಕ್ಕೆ ಭಯ ಆಗ್ತಾಯಿದೆ. ಹೋಗ್ತಾ ಸರಿ ಮಾಡ್ಕೋಬೋದು ಅಂತ ಅನ್ಕೋತಾ ಇದ್ದೀನಿ. ನಾನು ಯೂಟ್ಯೂಬ್ನ ಏನಕ್ಕೆ ಆಯ್ಕೆ ಮಾಡಿಕೊಂಡೆ ಅಂತಂದರೆ, ಮನೇಲಿ ಖಾಲಿಯಾಗೇ ಕೂತಿರ್ತೀವಿ, ಏನಾದರೂ ಮಾಡಬೇಕು, ನಾವು ಖುಷಿಯಾಗಿರಬೇಕು ಅಂದರೆ ಅಟ್ಲೀಸ್ಟ್ ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೋಬೇಕು. ಆ ಬ್ಯುಸಿಯಾಗಿ ಇಟ್ಕೊಂಡಿರ್ತೀವಿ, ಎಲ್ಲ ಕೆಲಸನೂ ಮಾಡ್ತಾಯಿರ್ತೀವಿ. ಅದನ್ನು ಯೂಟ್ಯೂಬ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಅಟ್ಲೀಸ್ಟ್ ಬೇರೆಯವ್ರು ನೋಡ್ತಾರೆ, ನಮ್ಮಿಂದ ಇನ್ನೊಬ್ಬರು ಇನ್ಸ್ಪೈರ್ ಆಗ್ತಾರೆ. ನಾನು ಕೂಡ ಯೂಟ್ಯೂಬ್ ಮಾಡಲಿಕ್ಕೆ ಕಾರಣ ಏನಪ್ಪ, ನನ್ನನ್ನು ಇನ್ಸ್ಪೈರ್ ಮಾಡಿದಂಥ ವೀಡಿಯೋಗಳು ಯಾವುದು ಅಂದರೆ ಪವಿತ್ರ ಬ್ಯೂಟಿ ವ್ಲಾಗ್ ಅಂತ ಹೇಳ್ಬಿಟ್ಟು ಆರ್ಮಿ ಪರ್ಸನ್ ವೈಫ್ ಅವರು. ಅವರ ವೀಡಿಯೋಸ್ ನೋಡಿದ್ಮೇಲೆ ನಾವು ಮನೇಲೆ ಖಾಲಿಯಾಗಿ ಕೂತಿರ್ತೀವಿ, ಯಾಕೆ ಮಾಡಬಾರ್ದು, ಅವ್ರು ಎಷ್ಟು ಆ್ಯಕ್ಟಿವ್ ಆಗಿ ಇಟ್ಕೊಂಡಿರ್ತಾರೆ, 2 ಮಕ್ಕಳನ್ನ ಹೇಗೆ ಆ ಬ್ಯುಸಿ ಲೈಫಲ್ಲೂ ನೋಡ್ಕೋತಾರೆ ಅದನ್ನು ತಿಳ್ಕೊಂಡ್ಮೇಲೆ ನನಗೆ ಸ್ವಲ್ಪ ಹೌದು ನಾವು ಮಾಡ್ಬೋದು. ಅವರಷ್ಟು ಬ್ಯುಸಿಯಾಗಿರ್ತಾರೆ, 2 ಮಕ್ಕಳಿದ್ರು ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾರೆ, ಎಲ್ಲನೂ ಅಷ್ಟು ಇದು ಮಾಡ್ತಾರೆ. ಅಟ್ಲೀಸ್ಟ್ ನಾವು ಯಾಕೆ ಮಾಡಬಾರ್ದು, ನಾವು ಸ್ವಲ್ಪ ಫ್ರೀಯಾಗೇ ಇರ್ತೀವಿ, ಟೈಮ್ನ ಯಾಕೆ ವೇಸ್ಟ್ ಮಾಡಬೇಕು ಅನ್ನೋ ಒಂದೇ ರೀಸನ್ಗೆ ನಾನು ಯೂಟ್ಯೂಬ್ನ ಚಾಯ್ಸ್ ಮಾಡಿದೆ. ಅದಾದಮೇಲೆ ನನಗೆ ಯೂಟ್ಯೂಬ್ ತುಂಬ ಹೊಸದು. ನಾನು ಫಸ್ಟ್ ಟೈಮು ಈ ಥರ ಎಲ್ಲ ಓಪನಾಗಿ ಮಾತಾಡಿ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊತಾ ಇರೋದಲ್ಲ, ಇದು ನನಗೆ ಮೊದಲು. ಏನೇ ತಪ್ಪಿದ್ರು ದಯವಿಟ್ಟು ಕ್ಷಮಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ, ನಾನು ನನ್ನಲ್ಲಿ ಖುಷಿ ಕಂಡ್ಕೋಬೇಕು. ಇವಾಗ ನಾನು BA ಮಾಡಿದ್ದೀನಿ, ಮನೇಲೇ ಕುತ್ಕೊಂಡಿರ್ತೀನಿ, ಹೌಸ್ ವೈಫ್ ಈ ಥರ ಹೇಳ್ಕೊಳೋದಕ್ಕೆ ನನಗೂ ಸ್ವಲ್ಪ ಇದು ಅನಿಸುತ್ತೆ. ಅಟ್ಲೀಸ್ಟ್ ಒಂದು ಯೂಟ್ಯೂಬ್ನಿಂದನಾದರೂ ನನ್ನನ್ನು ಯಾರಾದರೂ ರೆಕಗ್ನೈಸ್ ಮಾಡಬೇಕು. ಇವಾಗ ನಾನು ವೇಸ್ಟ್ ಆಗಿರೋದಕ್ಕಿಂತ ಅಟ್ಲೀಸ್ಟ್ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದೇ ರೀಸನ್ಗೋಸ್ಕರ ನಾನು ಯೂಟ್ಯೂಬ್ ಅನ್ನೋ ಪ್ರೊಫೆಷನ್ನ ನಾನು ಚಾಯ್ಸ್ ಮಾಡಿದ್ದೀನಿ ಹೊರತು ಬೇರೆ ಏನೋ ಟೈಮ್ ಪಾಸ್ಗೆ ಮತ್ತೊಂದು ಇದು ಮಾಡಲಿಕ್ಕೋಸ್ಕರ ನಾನು ಮಾಡಿಲ್ಲ. ಇದಕ್ಕೆ ನನ್ನ ಹಸ್ಬೆಂಡ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಮಾಡ್ತೀಯಾ ಮಾಡು ಅಂತ ಹೇಳ್ಬಿಟ್ಟು ಅವರು ಸಪೋರ್ಟ್ ಮಾಡಿದ್ರು. ಅವರೇ ಸಪೋರ್ಟ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ನಾನು ಯಾಕೆ ಮಾಡೋಕ್ಕಾಗಲ್ಲ, ಮನೆಯವರೆಲ್ಲರೂ ಹೇಳ್ತಾ ಇರ್ತಾರೆ, ಮಾಡು, ಮನೇಲಿರ್ತೀಯ, ಏನಾಗಲ್ಲ, ಯಾರ್ಯಾರೋ ಮಾಡ್ತಾರೆ, ನಿನ್ನ ಕೈಲಾಗಲ್ವಾ, ಹಂಗೆ ಹೇಗೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಚಾಲೆಂಜಾಗಿ ತೊಗೊಂಡು ನನ್ನ ಕೈಲೂ ಆಗುತ್ತೆ ಅನ್ನೋದು ಒಂದು ತೋರಿಸೋದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾಯಿದ್ದೀನಿ. ಎಲ್ಲರೂ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನಾನು ಎಲ್ಲ ವೀಡಿಯೋಸಲ್ಲೂ ಹೇಳ್ತಾ ಇರಲ್ಲ. ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ಮಾತ್ರ ಲೈಕ್ ಮಾಡಿ, ನನ್ನ ವೀಡಿಯೋಸ್ ಜಾಸ್ತಿ ನೋಡಬೇಕು ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಏನೋ ಕಂಟೆಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಬಿಲ್ಡಪ್ ಎಲ್ಲ ತೊಗೊಳಲ್ಲ. ನನಗೆ ಏನು ಗೊತ್ತೋ, ನಾನು ಏನು ದೊಡ್ಡ ಇದು ತೊಗೊತಾ ಇಲ್ಲ, ಬಿಲ್ಡಪ್ ತೊಗೋತಾ ಇಲ್ಲ. ನನಗೇನು ಗೊತ್ತೋ ಅದ್ರ ಬಗ್ಗೆ, ನನಗೇನು ಅಡುಗೆ ಬರುತ್ತೆ, ನನಗೇನು ಸ್ಕಿಲ್ ಇದೆ ಅನ್ನೋದನ್ನ ನಾನು ಚೂರು ಹೇಳ್ತಾ ಹೋಗ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ನೀವು ಫಾಲೋ ಮಾಡ್ಬೋದು. ಕೆಲವೊಬ್ಬರು ಅನ್ಕೋತಾ ಇರ್ತಾರೆ, ಮನೇಲಿ ಕುತ್ಕೊಂಡು ಮಾಡೋ ಕೆಲಸ ಎಲ್ಲ, ಅದಕ್ಕೆ ಇದೆಲ್ಲ ಮಾಡ್ತಾಳೆ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋರು ಹೇಗಿದ್ರು ಮಾತಾಡ್ತಾರೆ. ಇವಾಗ ಬ್ಯಾಡ್ ಕಮೆಂಟ್ ಹಾಕೋರು ಇರ್ತಾರೆ, ಗುಡ್ ಕಮೆಂಟ್ಸ್ ಕೂಡ ಹಾಕೋರು ಇರ್ತಾರೆ. ಎಲ್ಲರನ್ನೂ ನಾವು ಒಂದೇ ರೀತಿಯಲ್ಲಿ ಜಡ್ಜ್ ಮಾಡೋಕ್ಕಾಗಲ್ಲ. ಹಾಗೇ ನೋಡೋ ದೃಷ್ಟಿಕೋನನೂ ಬೇರೆ ಬೇರೆ ಇರುತ್ತೆ. ನಾವು ಯಾರೋ ಒಬ್ಬರು ಬ್ಯಾಡ್ ಕಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವೇನೋ ಮಾಡಬೇಕು ಅಂತಿರೋದನ್ನ, ನಮ್ಮ ಆಸೆನ ನಮ್ಮ ಒಳಗಿಂದ ಒಳಗೆ ನಾವು ಸಾಯಿಸ್ತಾ ಹೋದರೆ ನಾವು ಬೇರೆಯವ್ರಿಗೋಸ್ಕರ ಬದುಕ್ತಾ ಇದ್ದೀವಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವಾಗಿರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಬೇರೆಯವ್ರನ್ನ ನೋಡಿ ಒಳ್ಳೇದನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋಣ. ಅದು ಬಿಟ್ಟು ನೆಗೆಟಿವ್ ಮಾತಾಡ್ತಾರೆ, ನೆಗೆಟಿವ್ ಆಗಿ ಹೇಳ್ತಾರೆ ಅನ್ನೋದೆಲ್ಲದನ್ನು ತೆಗೆದಾಕ್ಬಿಟ್ಟು ನಾವಾಗಿರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲನೇ ವ್ಲಾಗ್ ಆಗಿರೋದ್ರಿಂದ ನನಗೇನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇನ್ನು ಮುಂದೆ ಹೋಗ್ತಾ ನಾನು ಸರಿ ಮಾಡ್ಕೊತೀನಿ ಇದನ್ನು. ಇದು ನನಗೆ ಹೇಗೆ ಮಾತಾಡಬೇಕು, ಹೇಗೆ ವೀಡಿಯೋಸ್ ಮಾಡಬೇಕು ಅನ್ನೋ ಐಡಿಯಾ ಕೂಡ ಇಲ್ಲ. ನನಗೆ ಗೊತ್ತಿರೋ ಹಾಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಡೈಲಿ ರೊಟೀನು ಏನು ಮಾಡ್ತೀನಿ, ಮಾರ್ನಿಂಗ್ ಟು ಈವ್ನಿಂಗ್ ಏನು ಮಾಡ್ತೀನಿ ಅನ್ನೋದನ್ನ ಚಿಕ್ಕ ವೀಡಿಯೋದ್ರ ಮೂಲಕ ನಾನು ತೋರಿಸ್ತಾ ಹೋಗ್ತೀನಿ ಅಷ್ಟೇ. ನಾನು ಪ್ರಾಪರಾಗಿ ವೀಡಿಯೋ ಮಾಡಿ, ಯಾಕಂದರೆ ನನ್ನ ಹತ್ರ ಕ್ಯಾಮ್ರಾ ಆಗಲಿ ಟ್ರೈಪಾಡ್ಸ್ ಆಗಲಿ ಏನೂ ಇಲ್ಲ.
ನನಗೇನು ಗೊತ್ತೋ ಅದನ್ನು ಮಾಡ್ತೀನಿ. ನಾನು ಸಿಂಪಲಾಗಿ ಹೇಗಿರ್ತೀನೋ ಅದೇ ಥರ ತೋರಿಸುತ್ತಾ ಹೋಗ್ತೀನಿ ಅಷ್ಟೇ. ಇದರಲ್ಲಿ ಯಾವುದೇ ತೋರಿಕೆನೂ ಇಲ್ಲ, ಏನೂ ಇಲ್ಲ. ಅವ್ರು ಆ ಥರ ಮಾಡಿದ್ರು ನಾನು ಈ ಥರ ಮಾಡಬೇಕು, ಅವ್ರ ಹತ್ರ ಅದಿದೆ ನನ್ನ ಹತ್ರ ಇದಿಲ್ಲ, ಆ ಥರ ಎಲ್ಲ ನಾನು ಯಾವತ್ತೂ ಅಂದ್ಕೊಳಕ್ಕೆ ಹೋಗಲ್ಲ. ಏನಿದೆಯೋ ಅದರಲ್ಲಿ ಖುಷಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.